ತೀರ್ಥಹಳ್ಳಿ ಎಂಬ ಪುಟ್ಟ ಹಳ್ಳಿಯಿಂದ ನೀವು ಒಬ್ಬ ರೈತರಾಗಿ ಗುರುತಿಸ್ಕೊಳ್ತೀರಿ. ಅಷ್ಟೇ ಅಲ್ಲದೆ ಆ ಹಳ್ಳಿಯಿಂದ ದಿಲ್ಲಿಯ ತನಕ ಒಬ್ಬ ರಾಷ್ಟ್ರ ನಾಯಕರಾಗಿ ಕೂಡ ಗುರುತಿಸ್ಕೊಂಡಿದ್ದೀರಿ. ಒಂದು ರೀತಿಯಲ್ಲಿ ರೈತ ಹೋರಾಟ ಮಾಡ್ತಾ ಒಳ್ಳೆ ಹೆಸರು ಮಾಡ್ಕೊಂಡಿದ್ರಿ. ಇಲ್ಲಿ ಸಾರಿಗೆ ಇಲಾಖೆಗೆ ಬಂದು ಇಲ್ಲಿನ ಒಂದು ಸಂಘಟನೆಯಲ್ಲಿನವರು ಅಥವಾ ಇಲ್ಲಿರುವಂಥವರು ನಿಮಗೆ ಮಸಿ ಬೆಳೆಯುವಂತಹ ಕೆಲಸ ಮಾಡಿದ್ರಾ? ಏನಾದರೂ ಷಡ್ಯಂತ್ರ ನಡೀತಿದ್ಯಾ? ಅಷ್ಟೇ ಅಲ್ಲದೆ ಒಬ್ಬ ರಾಷ್ಟ್ರ ನಾಯಕರಾಗಿ ಗುರುತಿಸ್ಕೊಂಡಿದ್ದೀರಿ. ಹಾಗಾಗಿ ನಿಮ್ಗೆಲ್ಲೋ ಒಂದು ಕಡೆ ತುಳಿಬೇಕು ಅನ್ನೋ ಹುನ್ನಾರ ಏನಾದರೂ ನಡೆಸ್ತಿದ್ದಾರಾ? ಹೌದಮ್ಮ, ಇದು ಸಾರಿಗೆ ಸಂಸ್ಥೆಯ ಯಾರೋ ಸಂಘಟನೆಯ ಯಾರೋ ವ್ಯಕ್ತಿಗಳು ಇಂಥ ಒಂದು ದೊಡ್ಡ ಪ್ರಚಾರವನ್ನು ಮಾಡಲಿಕ್ಕೆ ಯಾರೂ ಶಕ್ತರಲ್ಲ. ಇದು ರಾಜಕಾರಣಿಗಳು ನಡೆಸಿದಂಥ ಷಡ್ಯಂತ್ರ ಇದು. ಯಾಕೆ ಅಂದರೆ ಚುನಾವಣೆ ಕಾಲ ಸಮೀಪ ಆಗ್ತಾ ಇರುವ ಸನ್ನಿವೇಶದಲ್ಲಿ, ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ, 2023 ಚುನಾವಣೆ ಸಮೀಪಕ್ಕೆ ಬರ್ತಾ ಇರುವಾಗ ನಾನು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಒಂದು ಬೃಹತ್ ರಾಜಕೀಯ ಜಾಗೃತಿಯ ಕಾರ್ಯಕ್ರಮ ಒಂದನ್ನು ನಾವು ನಡೆಸ್ತೇವೆ. ಅದನ್ನು ನೋಡಿದಂಥ ರಾಜಕೀಯ ಪಕ್ಷಗಳು ದಿಗ್ಭ್ರಾಂತರಾಗ್ತಾರೆ. ಅದರಲ್ಲಿ ಒಂದು ಪ್ರಾದೇಶಿಕವಾಗಿ ಒಂದು ಪಕ್ಷ ವಿಶೇಷವಾಗಿ ಇದು ನನಗೇ ಅಪಾಯ ಆಗುತ್ತೆ, ಇದನ್ನು ಯಾವುದೇ ಕಾರಣಕ್ಕೆ ಇದರನ್ನು ತಡೆ ಹಿಡಿಬೇಕು ಅನ್ನೋ ಪ್ರಯತ್ನದಲ್ಲಿ ಸತತವಾಗಿ ಇದರ ಬಗ್ಗೆ ಒಂದು ಷಡ್ಯಂತ್ರವನ್ನು ರೂಪಿಸಿ ಇದರ ಅಪಪ್ರಚಾರ ಮತ್ತು ನನ್ನ ಮನೆ ಮೇಲೆ, ನನ್ನ ವಾಹನದ ಮೇಲೆ ಮತ್ತು ನಾನು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಅಡ್ರೆಸ್ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ನಡೆದಂಥ ಹಲ್ಲೆಗಳು, ಗಲಾಟೆಗಳು ಇದು ಎಲ್ಲದೂ ಕೂಡ ನಮ್ಮ ಮುಂದೆ ಸಾಕ್ಷಿಯಾಗಿದೆ. ಹಾಗಾಗಿ ಇದನ್ನು ಸಂದರ್ಭ ಅಂತ ಹೇಳಿ ಯಾರೋ ಸಾರಿಗೆಯಲ್ಲಿ ಇದ್ದಂಥವರು ಕೂಡ ಅದಕ್ಕೆ ಬೆಂಬಲಿಸಿರ್ಬೋದು, ಅಥವಾ ಇಂಥ ಒಂದು ಕೆಟ್ಟ ಪ್ರಚಾರ ಇದಕ್ಕೆ ಒಂದಿಷ್ಟು ಒತ್ತು ಕೊಟ್ಟಿರ್ಬೋದು. ಆದರೆ ಇದು ಯಾವುದೂ ಕೂಡ ದಿನ ಕಳೆದಂಗೆ ಸತ್ಯವನ್ನು ನಾಶ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಸತ್ಯ ಸತ್ಯವೇ, ಮಿಥ್ಯ ಮಿಥ್ಯವೇ. ಆ ಕಾರಣಕ್ಕೆ ಯಾರು ಏನೇ ಪ್ರಯತ್ನ ಮಾಡಿದರೂ, ಯಾರು ಯಾವ ಥರದ ಅಡ್ಡದಾರಿಯನ್ನು ತಳ್ಳಕ್ಕೆ ಪ್ರಯತ್ನ ಮಾಡಿದ್ರು ಅವ್ರು ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನಾವು ಗಟ್ಟಿಯಾಗಿದ್ದೀವಿ, ಗಟ್ಟಿಯಾಗಿ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀವಿ. ನಮ್ಮನ್ನು ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಸಾರಿಗೆ ನಿಗಮದಲ್ಲಿ ನಾವು ನೋಡ್ತಾ ಇರುವಂತೆ ಅನೇಕ ದಶಕಗಳಿಂದ ಅನಂತ ಸುಬ್ರಾವ್ ಅವರು ಒಂದು ಕಡೆ ಹೋರಾಟ ಮಾಡ್ತಾ ಬಂದರೆ, ಇದೀಗ ತಾನೇ ಅಂದರೆ ಚಂದ್ರಶೇಖರ್ ಅವರು ಯುವ ನಾಯಕರು ಅವರು ಸಹ ಹೋರಾಟಕ್ಕೆ ಧುಮುಕಿದ್ದಾರೆ. ನಿಮ್ಮ ಬೆಂಬಲ ಯಾವ ಕಡೆ ಇರ್ಬೋದು ಸರ್? ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಇಷ್ಟೇ ಅಮ್ಮ. ಒಂದು, ನಾನು ಪ್ರಾರಂಭ ದಿನಗಳಲ್ಲಿ ಏನು ಮಾತಾಡಿದ್ದೀವೋ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಕಂಟಿನ್ಯೂಷನ್ ಇಲ್ಲಿ ತಪ್ಪು ಅದನ್ನು ಈಗ ಮತ್ತೊಂದು ಸಾರಿ ಮನವರಿಕೆ ಮಾಡಿಕೊಡ್ತೇನೆ. ಏನು ಅಂದರೆ, ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ಕೊಂಡಿದೆ. ಯಾವ ಅಂಶ ಅಂದರೆ, ನಾನು ಸರ್ಕಾರಿ ನೌಕರರು ಏನಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಅವರಿಗೆ ಯಾವ ಥರದ ವೇತನ ಪದ್ಧತಿ ಇದೆಯೋ ಅದಕ್ಕಿಂತ ಯಾವುದೂ ಕೂಡ ಕಮ್ಮಿ ಆಗದ ರೀತಿಯಲ್ಲಿ ಎಲ್ಲ ಸವಲತ್ತುಗಳನ್ನು ಸಮಾನವಾಗಿ ನಾವು ಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದ್ದಾರೆ, ದಾಖಲೆ ಮಾಡಿದ್ದಾರೆ. ಇದು ನೆನಪಿರಬೇಕು. ಈಗ ನಾವು ಟ್ರೇಡ್ ಯೂನಿಯನ್ ಕೆಳಗಡೆ ಏನು ಕೇಳ್ತಾ ಇದ್ದೀವಿ, ನಮಗೆ ಇಷ್ಟು % ನಮಗೆ ಬೇಕು ಅಂತ ಹೇಳಿ ಡಿಮ್ಯಾಂಡ್ ನಿಗ್ತಾ ಇದ್ದೀವಿ.
ಈಗ ನಮಗೆ ಇಷ್ಟು % ಹೆಚ್ಚುವರಿ ಮಾಡಬೇಕು ಅಂತ ಡಿಮ್ಯಾಂಡ್ ಏನಿದೆಯೋ ಈ ಡಿಮ್ಯಾಂಡು ಚೌಕಾಸಿ. ಅಂದರೆ ಇವ್ರು ನಾವು ಇಕ್ಕೋದಷ್ಟೇ, ಸರ್ಕಾರ ಅದನ್ನು ಎಷ್ಟು ಕೊಡೋದಕ್ಕೆ ಸಾಧ್ಯ ಅಥವಾ ಕೊಡೋಕ್ಕಾಗಲ್ಲ ಸಾಧ್ಯ ಇದನ್ನು ಅವರು ಕನ್ಕ್ಲೂಡ್ ಮಾಡ್ತಾರೆ. ನನಗೆ ಈ ಚೌಕಾಸಿ ವ್ಯವಹಾರ ಏನಿದೆ ಇದನ್ನು ಸ್ಟಾಪ್ ಮಾಡಿ, ಅಂದರೆ ಇದನ್ನು ಮುಕ್ತಾಯ ಮಾಡೋಣ. ಯಾವುದು ಕಾಯಮ್ಮಾಗಿ ನಾವು ನಾಳೆ ಚಳುವಳಿ ಮಾಡುವ ಅವಶ್ಯಕತೆ ಬೇಡಪ್ಪ, ಇದು ಬೇಡ, ಇದನ್ನು ಸ್ಟಾಪ್ ಆಗಬೇಕು. ಹಾಗಿದ್ರೆ ನಾವು ಏನು ಮಾಡಬೇಕು? ಈಗ ನಾನು ಹೇಳೋದೇನು, ಈ ಕಾರ್ಮಿಕ ಕಾಯ್ದೆ ಕೆಳಗಡೆ ನಮಗೆ ಅನಿವಾರ್ಯ, ನಾವು ಇದೇ ರೀತಿಯಲ್ಲಿ ಕಾಯ್ದೆ ಕೆಳಗಡೆನೇ ಹೋರಾಟ ಮಾಡಬೇಕು ಅಂತ ಏನೂ ಇಲ್ಲ. ಆಂಧ್ರ ಪ್ರದೇಶದಲ್ಲಿ ಅದನ್ನು ಬಿಟ್ಟರು, ಮಹಾರಾಷ್ಟ್ರದಲ್ಲಿ ಬಿಟ್ಟರು, ಕರ್ನಾಟಕದಲ್ಲಿ ನಾವು ಯಾಕೆ ಮುಂದುವರಿಸಬೇಕು? ಈಗ ಸರ್ಕಾರ ಕಮಿಟ್ ಮಾಡ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಕಮಿಟ್ ಮಾಡ್ಕೊಂಡಿದ್ದಾರೆ, ನಾವು ಈ ರಾಜ್ಯದ ನೌಕರರಿಗೆ ಹೆಂಗೆ ಸಮಾನವಾಗಿ ನಿಮ್ಮನ್ನು ಕಾಣ್ತೀವಿ ಅಂತ ಹೇಳಿದರೋ ಅದರ ಕೆಳಗಡೆ 7th ಪೇ ಕಮಿಷನನ್ನು ಸಾರಿಗೆ ನೌಕರರಿಗೂ ಕೂಡ ತಾವು ಕೊಡೋದಾದರೆ ಈಗ ಆ ಡಿಮ್ಯಾಂಡನ್ನು ಇಟ್ಟು ನಾವು ಮಾತಾಡಬೇಕು. ಆ ಡಿಮ್ಯಾಂಡ್ ಏನಾಗುತ್ತೆ, ಈ ವರ್ಷದ ಚಳವಳಿ ಅಥವಾ ಇನ್ನು 3 ವರ್ಷಕ್ಕೆ ಚಳವಳಿ ಅಥವಾ 4 ವರ್ಷಕ್ಕೊಂದು ಏನೋ ಸಾರಿಗೆ ಕಾರ್ಮಿಕ ಕಾಯ್ದೆ ನಿಬಂಧನೆಗಳಿದೆಯೋ ಈ ಒಪ್ಪಂದಗಳು ಇದೆಲ್ಲ ಗಾಳಿಗೆ ತೂರಿ 7th ಪೇ ಕಮಿಷನ್ನು ಒಂದು ಸಾರಿ ಅಪ್ಲೈ ಆಗಿಬಿಟ್ರೆ ನೀವು ಯಾರಿಗೂ ಕೇಳಬೇಕಾಗಿಲ್ಲ, ಚಳವಳಿ ಮಾಡಬೇಕಾಗಿಲ್ಲ. ಮಾಡದೇ ಇದ್ರೂ 7th ಪೇ ಕಮಿಷನ್ ಪ್ರತಿ 5 ವರ್ಷಕ್ಕೊಮ್ಮೆ ಅದು ಇಡೀ ರಾಜ್ಯದ ನೌಕರರಿಗೆ ಅಥವಾ ದೇಶದ ಎಂಪ್ಲಾಯೀಸಿಗೆ ಬಂದಂಗೆ ತಮಗೂ ಕೂಡ ಸೇರಿಸಿ ಬರುವಂಥ ಕೆಲಸ ಆಗುತ್ತಲ್ಲ. ಇದು ಸರಿನೋ ತಪ್ಪು? ಇದು ಸರಿನಾ ತಪ್ಪು? ಇದನ್ನು ನೋಡುವಾಗ ಸರ್ಕಾರ ಒಂದು ಅವಕಾಶ ತನ್ನಿಗೆ ತಾನೇ ಒಂದು ಜವಾಬ್ದಾರಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ನಾವು ಈ ಕಾಯ್ದೆ ಕೆಳಗಡೆ ತರೋದಾದರೆ ಸರ್ಕಾರಕ್ಕೆ ಅದೇ ಡಿಮ್ಯಾಂಡ್ ಇಕ್ಕಣ. ಈ ಏನಿದೆ ಟ್ರೇಡ್ ಯೂನಿಯನ್ದು ಡಿಮ್ಯಾಂಡ್ ಇಕ್ಕೋದು, ಚೌಕಾಸಿ ಮಾಡೋದು ಇದು ಬೇಡಪ್ಪ. ಡೈರೆಕ್ಟ್ ಸರ್ಕಾರ ಡೈರೆಕ್ಟ್ ನೀವೇನು ಘೋಷಣೆ ಮಾಡ್ಕೊಂಡಿದ್ರು 7th ಪೇ ಕಮಿಷನ್ ಜಾರಿಗೆ ಸಾರಿಗೆ ಸಂಸ್ಥೆಗೂ ಕೊಟ್ಬಿಡಿಯಪ್ಪ, ಆವಾಗ ನ್ಯಾಯಬದ್ಧವಾಗಿ ಎಲ್ಲದು ಬಗೆಹರ್ತದೆ. ಇದನ್ನ ಈಗ ಅನಂತ್ ಸುಬ್ರಾಯರ್ ಇರ್ಬೋದು, ಚಂದ್ರು ಇರ್ಬೋದು, ಅಥವಾ ಜಗದೀಶ್ ಇರ್ಬೋದು, ಅಥವಾ ನಮ್ಮ ಲೆಫ್ಟ್ ಪಾರ್ಟಿಯ ಅನೇಕ ಸಂಘಟನೆ ಏನಿದರೋ ಎಲ್ಲರೂ ಕುಂತು ಮಾತಾಡಿ ಈಗ ಇದನ್ನ ಚೌಕಾಸಿ ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ಅಪಾಯದ ಕೆಲಸ ಒಂದು ಮಾಡ್ತಾ ಇದ್ದಾರೆ. ಇದರ ನಡುವೆ ಏಕಾಭಿಪ್ರಾಯಕ್ಕೆ ಬಂದು ಬೇಡಪ್ಪ ಇದು ಇರಲಿ, ಸೈಡಲ್ಲಿರಲಿ, ಯಾವುದು ನಮ್ಮ ಒಪ್ಪಂದದ ಕಾಯ್ದೆ ಕೆಳಗಡೆ ಮಾತಾಡೋದನ್ನು ಸೈಡಿಗೆ ಇಕ್ಕಣ. ಸರ್ಕಾರ ನೀವು ಘೋಷಣೆ ಮಾಡಿದಿರಲ್ಲಪ್ಪ ಮಾನ್ಯ ಸಿದ್ದರಾಮಯ್ಯನವರೇ, ನಾವು ನ್ಯಾಯಬದ್ಧವಾಗಿ ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಎಲ್ಲ ಸವಲತ್ತನ್ನು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಡಿಕ್ಲೇರ್ ಮಾಡಿಬಿಡಿ. ಇದನ್ನು ಒತ್ತಾಯ ತರಲಿಕ್ಕೆ ಎಲ್ಲರೂ ಒಟ್ಟುಗೂಡಿ ಒಂದೇ ಧ್ವನಿಯಾಗಿ ಕೆಲಸ ಮಾಡೋದಾದರೆ ಅದಕ್ಕೊಂದು ಶಕ್ತಿ ಬರುತ್ತೆ, ಅದಕ್ಕೊಂದು ಹೋರಾಟಕ್ಕೆ ಒಂದು ಜವಾಬ್ದಾರಿ ಬರ್ತದೆ. ಎಲ್ಲರೂ ಕೂಡ ತಮ್ಮ ಏನೇನು ಜವಾಬ್ದಾರಿ ಅಥವಾ ಸಣ್ಣತನ ದೊಡ್ಡತನ, ನಾನು ದೊಡ್ಡ ಸಂಘಟನೆ ಸಣ್ಣ ಸಂಘಟನೆ ಇದು ಎಲ್ಲದನ್ನು ಮರೆತು ಒಬ್ಬ ಎಂಪ್ಲಾಯ್ ಆಗಿ ಪ್ರತಿಯೊಬ್ಬರೂ ಒಗ್ಗೂಡಿ ಒಂದು ಡಿಮ್ಯಾಂಡ್ ಸರ್ಕಾರದ ಮೇಲೆ ತರೋದಾದರೆ ನಾನು ಕೂಡ ಆ ಎಲ್ಲ ಗೆಳೆಯರ ಜೊತೆಯಲ್ಲಿ ನಾನು ಕೂಡ ಅವರ ಬೆಂಬಲಕ್ಕೆ ನಿಲ್ತೇನೆ. ಓಕೆ ವೀಕ್ಷಕರೇ, ಈ ಮಾತುಗಳು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತೆ.